ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ಇವತ್ತು ನಾನು ನಮ್ಮ ಮನೆಯಲ್ಲಿ ಪೂಜಾ ರೂಮ್ ಟೂರ್ ಮಾಡ್ತೀನಿ. ಹಾಗೆ ನಮ್ಮನೆ ದೇವ್ರ ಮನೆಯಲ್ಲಿ ಯಾವ್ಯಾವ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ, ಹಾಗೆ ಏನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಈ ಬಾಗಿಲಿಗೆ ಬಂದ ತಕ್ಷಣ ಆ ಕಡೆ ಒಂದು ಈ ಕಡೆ ಒಂದು ತೋರಣ ಹಾಕಿದ್ದೀವಿ, ಹೂವಿನ ತೋರಣ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಆ್ಯಂಟಿಕ್ ಕೈ ಹಿಡಿಕೆಗಳು, ಅಂದರೆ ನಾವು ಡೋರ್ ತೆಗಿಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಹಾಗೆ ಡೋರ್ಗೆ ಹಾಕಿರ್ತಕ್ಕಂಥ ಚಿಲಕ ಕೂಡ ಆ್ಯಂಟಿಕ್ಕಿಂದೆ. ಹಾಗೆ ಇಲ್ಲಿ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕಾಣ್ತಾ ಇತ್ತು. ಅಂದರೆ ನಾವು ನೀರು ತುಂಬೋ ಹಬ್ಬದ ದಿವಸ ಮಾಡಿರ್ತಕ್ಕಂಥ ವಿಡಿಯೋ ಇದು. ಹಾಗಾಗಿ ತುಂಬ ಚೆನ್ನಾಗಿತ್ತಲ್ಲ, ಅದನ್ನೇ ಶೂಟ್ ಮಾಡಿಕೊಂಡೆ. ಮತ್ತು ಈ ಕಡೆ ಸೈಡು ಅಂದರೆ ದೇವ್ರ ಮನೆ ಒಳಗಡೆ ಬಂದ ತಕ್ಷಣ ಇನ್ನೊಂದು ರುದ್ರಾಕ್ಷಿ ಮಾಲೆನ ಹಾಕ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಕಾಣುತ್ತೆ ದೇವ್ರ ಮನೆ. ಹಾಗೆ ಮಧ್ಯಕ್ಕೆ ತಿರುಪತಿ ದೇವ್ರದ್ದು ವಿಗ್ರಹ ಕೂಡ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಸೇಮ್ ತಿರುಪತಿ ದೇವ್ರದ್ದು, ನಮ್ಮನೆ ದೇವ್ರು ಬಂದುಬಿಟ್ಟು ತಿರುಪತಿ, ಹಾಗಾಗಿ ತಿರುಪತಿ ಬಾಲಾಜಿ ಮತ್ತು ಸತ್ಯನಾರಾಯಣ ಸ್ವಾಮಿ ಇಬ್ಬರು ಹೌದು. ಹಾಗೆ ಹೆಣ್ಣು ದೇವತೆ ಬಂದು ಶ್ರೀ ರೇಣುಕಾದೇವಿ ಎಲ್ಲಮ್ಮ, ಹಾಗಾಗಿ ಎಲ್ಲಮ್ಮ ದೇವಿದು ಒಂದು ಫೋಟೋ, ಹಾಗೆ ಸತ್ಯನಾರಾಯಣ ಸ್ವಾಮಿದು ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಮತ್ತು ಮಧ್ಯ ಸೈಡಿಗೆ ಬಂದರೆ ಕೃಷ್ಣ ಅಂದರೆ ನವಿಲುಗೊರಿನ ಇಟ್ಕೊಂಡಿದ್ದೀನಿ, ಕೃಷ್ಣನಿಗೆ ಸಂಬಂಧಪಡುತ್ತಲ್ಲ ಹಾಗಾಗಿ. ಹಾಗೆ ಇಲ್ಲಿ ಪಕ್ಕಕ್ಕೆ ಬಂದು ಇನ್ನೂ ಒಂದು ತಿರುಪತಿ ಬಾಲಾಜಿದು ಫೋಟೋ ಹಾಕ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಬಂದ ತಕ್ಷಣ ಒಂದು ಬೆಳ್ಳಿದು ಗಣಪತಿ ಹಾಗೆ ಲಕ್ಷ್ಮೀ ಸರಸ್ವತಿ ಇರ್ತಕ್ಕಂಥ ಫೋಟೋ, ಹಾಗೆ ಪಕ್ಕದಲ್ಲಿ ಸೇಮ್ ಸರಸ್ವತಿ ಲಕ್ಷ್ಮೀ ಗಣೇಶ ಇರ್ತಕ್ಕಂಥ ಫೋಟೋ. ಹಾಗೆ ಹಿಂದ್ಗಡೆ ಬಂದು ಶ್ರೀಚಕ್ರ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಪಕ್ಕ ಒಂದು ಗಣಪತಿ ದೇವಿ, ಹಾಗೆ ಮಧ್ಯೆ ಲಾಸ್ಟಿಗೆ ವಾರಾಹಿ ದೇವಿನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯವ್ರದ್ದು ವಿಗ್ರಹ, ಹಾಗೆ ಪಕ್ಕಕ್ಕೆ ಕಾಮಾಕ್ಷಿ ದೀಪ, ಹಾಗೆ ಒಂದು ತೀರ್ಥ ಕೊಡ್ತೀವಲ್ಲ ಅದರದ್ದೊಂದು ಚಿಕ್ಕದು ಇದು ಇಟ್ಕೊಂಡಿದ್ದೀನಿ. ಕಾಮಧೇನು, ಗಣೇಶ, ಕೃಷ್ಣ ಹಾಗೆ ನಾಗಪ್ಪಂದು ಒಂದು ವಿಗ್ರಹ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಲಕ್ಷ್ಮೀ ಸೇರು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಪಕ್ಕಕ್ಕೆ ಬಂದರೆ ಅಂದರೆ ಮುಂದ್ಗಡೆ ಬಂದರೆ ಒಂದು ಚಂಬಲ್ಲಿ ನೀರು ತುಂಬಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೂ ಕೂಡ ಅಲಂಕಾರ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಮೂಲೆಗೆ ಬಂದರೆ ಇಲ್ಲೊಂದು ಒಂದು ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ, ಅಂದರೆ ಇದು ಮೀಶೋದಲ್ಲಿ ತರಿಸಿದ್ದು, ಅದನ್ನು ಅಂಟಿಸ್ಬಿಟ್ಟು ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ದೇವ್ರ ಮನೆ ಟೈಲ್ಸಿಗೆ ವೈಟ್ ಕಲರೇ ಟೈಲ್ಸ್ ಚೂಸ್ ಮಾಡಿ ಇದೇ ಬೇಕು ಅಂತ ಹೇಳಿ ಹಾಕ್ಸಿದ್ದು. ಹಾಗೆ ಗೋಲ್ಡನ್ ಕಲರ್ ಪಟ್ಟಿ ಕೂಡ ಹಾಕಿದ್ದೀವಿ. ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಪಟ್ಟಿ ಆದಮೇಲೆ ಸಾಮಾನುಗಳನ್ನು ಜೋಡಿಸ್ಕೊಂಡಿದ್ದೆ. ಹಾಗೆ ಅದರೊಳಗಡೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂದರೆ ಪೂಜೆಗೆ ಬೇಕಾಗಿರ್ತಕ್ಕಂಥ, ಹಾಗೆ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ದೇವರು ಕಟ್ಟೆ ಅಂದರೆ ದೇವ್ರ ಮನೆ ಜಗಲಿ ಏನಿರುತ್ತಲ್ಲ, ಅಲ್ಲಿ ಇಷ್ಟೊಂದು ದೇವ್ರ ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ, ಅಂದರೆ ದೇವ್ರ ವಿಗ್ರಹಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಕಂಪ್ಲೀಟಾಗಿ ನೋಡ್ಕೋಬಹುದು. ಶ್ರೀ ರೇಣುಕಾದೇವಿ ಪಕ್ಕಕ್ಕೆ ನಾರಾಯಣ ಸ್ವಾಮಿದು ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಬಂದರೆ ಒಂದು ವಿಗ್ರಹ ಸ್ಥಾಪನೆ ಮಾಡಿದ್ದೀನಿ, ಪಕ್ಕಕ್ಕೆ ರಾಘವೇಂದ್ರ ವಿಗ್ರಹ ಇದೆ. ಹಾಗೆ ಪಕ್ಕಕ್ಕೆಲ್ಲ ನಾನು ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಇಟ್ಕೊಂಡಿದ್ದೆ, ತೋರಿಸಿದ್ದೀನಲ್ಲ. ನಮ್ಮ ಮನೆ ದೇವ್ರ ಮನೆ ಬಂದು ಸ್ವಲ್ಪ ಚಿಕ್ಕದಿದೆ, ಅಂದರೆ ನಾವು ಮನೆ ಕಟ್ಟಿಸುವಾಗ ಪಾಯೆ ಎಷ್ಟಿರುತ್ತಲ್ಲ ಅಷ್ಟೇ ಬಂದಿತ್ತು, ಹಾಗಾಗಿ ಚಿಕ್ಕದು ಕಾಣಿಸ್ತಾ ಇದೆ. ಅದರಲ್ಲೇ ಇಷ್ಟೊಂದು ದೇವ್ರ ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ ನಾನು. ಪಕ್ಕಕ್ಕೊಂದು ವಿಭೂತಿ ಬಟ್ಲು, ಹಾಗೆ ಮಂಗಳಾರತಿ ಮಾಡಲಿಕ್ಕೆ ಅಂತ ಹೇಳಿ ಮಂಗಳಾರತಿದು ಒಂದು ದೀಪದ್ದೊಂದು ಇಟ್ಕೊಂಡಿದ್ದೀನಿ. ಫೈನಲ್ ಆಗಿ ಈ ರೀತಿ ಕಾಣ್ತಾ ಇದೆ ದೇವರು ಕಟ್ಟೆ ಬಂದುಬಿಟ್ಟು. ಹಾಗೆ ನಾನು ಆಗಲೇ ಹೇಳಿದ್ನಲ್ಲ, ಪಕ್ಕಕ್ಕೆ ಡಬ್ಬಿಯಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಒಂದೊಂದೇ ತೋರಿಸ್ತೀನಿ. ಈ ಕಡೆ ಮೊದಲು ದೊಡ್ಡ ಡಬ್ಬಿಯಲ್ಲಿ ಬಂದುಬಿಟ್ಟು ನಾವೇನು ಧೂಪ ಹಚ್ತೀವಲ್ಲ, ಧೂಪದ್ದು ಇವನ್ನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಸ್ಟೀಲಿನ ಡಬ್ಬಿಯಲ್ಲಿ ನಾವು ತುಪ್ಪದ ದೀಪ ಹಚ್ತೀವಲ್ಲ, ತುಪ್ಪದ ದೀಪ ಹಚ್ಚಲಿಕ್ಕೆ ಬತ್ತಿಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇದು ಬಂದು ಸಾಂಬ್ರಾಣಿ, ಸ್ವಲ್ಪ ಖಾಲಿ ಆಗಿತ್ತು, ಅದನ್ನು ಕೂಡ ಫಿಲ್ ಮಾಡಬೇಕು. ಹಾಗೆ ಕೆಳಗಡೆ ಬಂದರೆ ಒಂದು ಡಬ್ಬ ಇಟ್ಕೊಂಡಿದ್ದೀನಿ. ಮೊದಲನೇ ಡಬ್ಬದಲ್ಲಿ ಅರಿಶಿಣ ಕುಂಕುಮನ ಹಾಕಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಇರಬೇಕು ಯಾವಾಗಲೂ ಮನೆಯಲ್ಲಿ, ಅರಿಶಿಣ ಕುಂಕುಮಕ್ಕೆ ಯಾವತ್ತೂ ಕಡಿಮೆ ಆಗಬಾರ್ದು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಇದು ಗೋಮೂತ್ರ ಎಲ್ಲ ಪೂಜೆಗೂ ಬೇಕಾಗುತ್ತಲ್ಲ, ಹಾಗಾಗಿ ಗೋಮೂತ್ರ ಇಲ್ಲದೆ ಯಾವ ಪೂಜೆನೂ ಆಗಲ್ಲ, ಹಾಗಾಗಿ ಒಂದು ಸ್ವಲ್ಪ ಸ್ಟಾಕನ್ನೇ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಂದು ಅಂಗನೂಲ ಹಾಕಲಿಕ್ಕೆ ಅದು ಒಂದು
ಅಂಗನೂಲಿಂದೊಂದು, ಹಾಗೆ ಇದು ಗಂಧದ್ದು ಇದು ಬರುತ್ತೆ. ಹಾಗೆ ವಿಭೂತಿಗಳು ಎಕ್ಸ್ಟ್ರಾ ಇರ್ತಕ್ಕಂಥ ದೇವ್ರ ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಈ ಡಬ್ಬಿಲಿ ಇಟ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಈ ರೀತಿಯಾಗಿ ಬಾಕ್ಸ್ ಮುಚ್ಚಳ ಮುಚ್ಚಿಟ್ಟು ಸೇಮ್ ಅದು ಮೊದಲು ಹೇಗಿತ್ತಲ್ಲ ಅದೇ ರೀತಿಯಾಗಿ ಇಟ್ಬಿಟ್ಟು ಈ ಕಡೆ ತೋರಿಸ್ತೀನಿ. ಇವಾಗ ಈ ಕಡೆ ಖಾಲಿ ಇದೆ ಜಾಗ. ಹಾಗೆ ದೇವ್ರ ಮನೆ ಬಲಭಾಗದಲ್ಲಿ ಅಂದರೆ ಈ ಕಡೆ ಪಕ್ಕಕ್ಕೆ ಏನು ಜಾಗ ಇತ್ತಲ್ಲ ಈ ಕಡೆ ಜಾಗದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಹಿತ್ತಾಳೆ ಕೊಡಪಾನ ಅಂದರೆ ಹಿತ್ತಾಳೆ ಬಿಂದಿಗೆ ಇದೆ. ಅದನ್ನು ನಾವು ಪೂಜೆ ಮಾಡಲಿಕ್ಕೆ ಕಳಶ ನೀರು ತುಂಬಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತೀವಿ. ಹಾಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ಬತ್ತಿ ಇಟ್ಕೊಂಡಿದ್ದೀವಿ ದೇವ್ರ ಮನೆ ದೀಪ ಹಚ್ಚಲಿಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಬತ್ತಿ, ಹಾಗೆ ದೇವ್ರು ಒರೆಸ್ತೀವಲ್ಲ ಅದು ಬಟ್ಟೆ, ಹಾಗೆ ದೇವ್ರ ಮನೆ ದೀಪ ಹಚ್ಚಲಿಕ್ಕೆ ಅಂತ ಹೇಳಿ ತುಪ್ಪದ್ದು ಒಂದು ಬಾಕ್ಸ್ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ನಾನು ಕೆಳಗಡೆ. ನೋಡ್ತಾ ಇದ್ದೀರಲ್ಲ, ಇದು ತುಪ್ಪದ ದೀಪ ಹಚ್ಚಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿರೋದು. ಹಾಗೆ ಪಕ್ಕಕ್ಕೇ ಅಗರಬತ್ತಿ ಕೂಡ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ದೇವ್ರ ಮನೆಯಲ್ಲಿ ನಾನು ಇಟ್ಟಿರ್ತಕ್ಕಂಥ ಪೂಜಾ ಸಾಮಾನುಗಳು. ಸಿಂಪಲ್ಲಾಗಿ ದೇವ್ರ ಸಾಮಾನುಗಳು ಅಷ್ಟೇ ನಾನು ದೇವ್ರ ಮನೆ ಇಟ್ಕೊಂಡಿರೋದು. ಬೇಡ ಆಗಿರ್ತಕ್ಕಂಥ ವಸ್ತುಗಳನ್ನು ಯಾವುದೂ ಇಟ್ಕೊಂಡಿಲ್ಲ. ದೇವ್ರ ಪೂಜೆಗೆ ಏನು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನನ್ನ ಚಾನಲ್